ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಮನಗರ ಮಲ್ಟಿಪಲ್ ಆಸ್ಪತ್ರೆಯ ಉದ್ಘಾಟನೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಮೂಲಕ ನಡೆಯಿತು. ಜೊಯ್ಡಾ ಹಾಗೂ ಖಾನಾಪುರ ತಾಲೂಕಿನ ನಾಗರಿಕರಿಗೆ ಆರೋಗ್ಯದ ಸಮಸ್ಯೆ ಉಂಟಾದಾಗ ಬೆಳಗಾವಿ ಅಥವಾ ಹುಬ್ಬಳ್ಳಿ ಹೋಗುವ ಅನಿವಾರ್ಯವಾಗಿತ್ತು. ಈಗ ಈ ಹಿನ್ನೆಲೆ ಎರಡು ತಾಲೂಕುಗಳಿಗೂ ಮಧ್ಯವರ್ತಿ ಸ್ಥಾನವಾಗುವಂತೆ ರಾಮನಗರದಲ್ಲಿ ಈ ಆಸ್ಪತ್ರೆಯನ್ನ ಸ್ಥಾಪಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೇಶಪಾಂಡೆ ಅವರು, ಜೊಯ್ಡಾ ತಾಲೂಕಿನ ಜನರು ಸರಳ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವ ಕಾರಣ ಇತರ ಆಸ್ಪತ್ರೆಗಳಿಗಿಂತ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇಲ್ಲಿ ಇರಲಿ ಎಂದು ಆಸ್ಪತ್ರೆ ಆಡಳಿತಕ್ಕೆ ಸೂಚನೆ ನೀಡಿದರು. ಹಾಗೆಯೇ ಅವರು ಮುಂದುವರೆದು, ಈ ಹೊಸ ಆಸ್ಪತ್ರೆ ಸ್ಥಳೀಯ ನಾಗರಿಕರಿಗೆ ಅತ್ಯಂತ ಅಗತ್ಯವಾಗಿದ್ದು ಇದು ಅವರ ಆರೋಗ್ಯ ಸೇವೆಗೆ ಹೊಸ ದಾರಿ ತೆರೆದುಕೊಡಲಾಗಿದೆ ಎಂದರು. ಸೀನಿಯರ್ ಪ್ರಾಕ್ಟೀಷನರ್ಸ್ ಕೂಡ ಎಲ್ಲ ಹೆಲ್ಪ್ ಇದ್ದಾರೆ ಸರ್. ಸೊ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಮೆಡಿಕಲ್ ಫೀಲ್ಡ್ ಅಂದರೆ ನಾನು ಒಬ್ಬನೇ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ಸೀನಿಯರ್ ಕೂಡ ಇದ್ದಾರೆ, ಅವ್ರದ್ದೇ ಸಪೋರ್ಟ್ ತಗೊಂಡು. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಪರ್ಸನಲಿ ಥ್ಯಾಂಕ್ಸ್. ಸರ್ ನಂದು ಎಮರ್ಜೆನ್ಸಿ ಮೆಡಿಸಿನ್ ಸರ್. ಎಮರ್ಜೆನ್ಸಿ ಮೆಡಿಸಿನ್ ವಾಟ್ ಇಸ್ ಎಮರ್ಜೆನ್ಸಿ? ಸೊ ಯಾವುದೇ ಕೇಸಸ್ ಎಮರ್ಜೆನ್ಸಿ ಬಂದರೆ RTA ಇರಲಿ ಸರ್, ಸ್ನೇಕ್ ಬೈಟ್ ಇರಲಿ, ಆಮೇಲೆ ಸ್ಟ್ರೋಕ್ ಇರಲಿ, ಆಮೇಲೆ ಹಾರ್ಟ್ ಅಟ್ಯಾಕ್ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಎಮರ್ಜೆನ್ಸಿ ಅಂತ ಸಬ್ಜೆಕ್ಟ್ ಇರುತ್ತೆ ಸರ್. ಓಕೆ, ನೀವು ಏನು MD MS ಸರ್? ನಂದು MD ಹೋಮಿಯೋಪತಿ ವಿತ್ PGDMS ಫ್ರಮ್ CBSE ಹೋಮಿಯೋಪತಿ. ಅದಾದಮೇಲೆ PGDMS ಅಂತ ಆಗಿದೆ ಮತ್ತೆ ಡಾಕ್ಟರ್ ಸರ್. ಇವರು ಡಾಕ್ಟರ್ ನಿಂಗಣ್ಣ ಸೇಮ್ ಪರ್ಸನ್ ಅಂತ. ಆಮೇಲೆ ಇನ್ನೊಬ್ಬರು ಡಾಕ್ಟರ್ ಅಜಿತ್ ಅಂತ ಫಿಸಿಷಿಯನ್ ಬರ್ತಾರೆ ಸರ್. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಪ್ರಶಾಂತ್ ಪಾಟೀಲ್ ಮಾತನಾಡಿ, ರಾಮನಗರದಲ್ಲಿ ಸ್ಥಾಪಿತ ಆದ ಈ ಆಸ್ಪತ್ರೆ 24 ಗಂಟೆಗಳ ಸೇವೆ ನೀಡಲಿದ್ದು 29 ಹಾಸಿಗೆಗಳ ವ್ಯವಸ್ಥೆ ಇದೆ. ಎಲ್ಲಾ ವಿವಿಧ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಸಮಂಜಸ ದರದಲ್ಲಿ ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಸರ್ಕಾರದ ಸೌಲಭ್ಯಗಳ ಸಡಿಲಿಕೆಗಳನ್ನು ಅನ್ವಯಿಸಲಾಗುವುದು ಎಂದು ತಿಳಿಸಿದರು. ಹಾಗೆಯೇ ಅವರು ಶೀಘ್ರದಲ್ಲೇ ಆಸ್ಪತ್ರೆ ಸಾರ್ವಜನಿಕ ಸೇವೆಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದು ಹೇಳಿದರು. ನಿಖಿಲ ಸುರ್ಕಾರ್, KMM ಕನ್ನಡ ನ್ಯೂಸ್, ರಾಮನಗರ್.